ಸುಗ್ರೀವ ಲಕ್ಷ್ಮಣನೊಡನೆ ಮಾತನಾಡಿದ ಮೇಲೆ ಲಕ್ಷ್ಮಣ ಸುಗ್ರೀವನನ್ನು ಕ್ಷಮಿಸ್ತಾನೆ. ಹಾಗೆ ನೀನು ನನ್ನ ಜೊತೆ ಬಾ, ರಾಮನನ್ನ ಸಂಧಿಸಿ ಅವನಿಗೆ ಸಮಾಧಾನ ಮಾಡು ಅಂತ ಕೂಡ ಲಕ್ಷ್ಮಣ ಹೇಳ್ತಾನೆ. ಇದನ್ನು ಕೇಳಿದ ಸುಗ್ರೀವ ಪಕ್ಕದಲ್ಲೇ ನಿಂತಿದ್ದ ಹನುಮಂತನನ್ನು ಕರೆದು ಹೇಳ್ತಾನೆ, ಹನುಮಂತ, ಮಹೇಂದ್ರ ಪರ್ವತ, ಹಿಮವತ್ ಪರ್ವತ, ವಿಂಧ್ಯ ಪರ್ವತ, ಕೈಲಾಸ ಪರ್ವತ, ಬಿಳಿ ಬಣ್ಣದ ಶಿಖರವಿರುವಂಥ ಮಂದರ ಪರ್ವತ, ಈ 5 ಪರ್ವತಗಳಲ್ಲಿ ಯಾವ ವಾನರರು ವಾಸ ಮಾಡ್ತಿದ್ದಾರೋ, ಜೊತೆಗೆ ಪಶ್ಚಿಮ ದಿಕ್ಕಿನ ಸಮುದ್ರ ತೀರ ಪ್ರದೇಶಗಳಲ್ಲಿರುವ ಪರ್ವತಗಳಲ್ಲಿ ಪ್ರಕಾಶಮಾನವಾಗಿ ಕಾಣುವಂಥ ಯಾವ ವಾನರರು ವಾಸ ಮಾಡ್ತಿರುವರೋ ಆ ಎಲ್ಲ ವಾನರರನ್ನ ಸಾಮ ದಾನಾದ್ಯುಪಾಯಗಳಿಂದ ಶೀಘ್ರವಾಗಿ ಇಲ್ಲಿಗೆ ಕರೆತರಲು ಸಮರ್ಥರಾಗಿರುವಂಥ ಕಪಿಮುಖ್ಯರನ್ನು ಕಳಿಸು ಈಗಲೇ. ಇಡೀ ಭೂಮಂಡಲದಲ್ಲಿ ಯಾವ ಯಾವ ವಾನರರಿದ್ದಾರೋ ಅವರನ್ನೆಲ್ಲ ಅಲ್ಲಿಂದ ಈ ಕೂಡಲೇ ಇಲ್ಲಿಗೆ ಹೊರಟು ಬರೋದಕ್ಕೆ ಹೇಳು, ಆಜ್ಞೆಯನ್ನು ಹೊರಡಿಸು. ನಾನಾಗಲೇ ಕೆಲವರನ್ನು ಕಳಿಸಿದ್ದೀನಿ. ಅವರೇನಾದರೂ ವಿಳಂಬ ಮಾಡ್ತಾ ಇದ್ದರೆ ಅವರಿಗೆ ಎಚ್ಚರಿಕೆಯನ್ನು ನೀಡಿ ಎಲ್ಲರಿಗೂ ನನ್ನ ಸಂದೇಶ ತಲುಪುವಂತೆ ಮಾಡು. ಜೊತೆಗೆ ಯಾರ್ಯಾರು ಕಾರ್ಯ ವಿಳಂಬ ಮಾಡ್ತಿದ್ದಾರೋ ಅವರನ್ನು ಮರಣದಂಡನೆಗೆ ಸುಗ್ರೀವ ಒಳಪಡಿಸ್ತಾನೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟು ಬರೋದಕ್ಕೆ ಹೇಳು ಅಂತ ಹನುಮಂತನಿಗೆ ಹೇಳ್ತಾನೆ. ಅಂತೆ ಹನುಮಂತ ಮಹಾವೀರ್ಯವಂತರಾದ ಕೆಲವು ಕಪಿಮುಖ್ಯರನ್ನ ಕರೆದು ಈಗಾಗಲೇ ಹೋಗಿರುವಂಥ ಕಪಿಮುಖ್ಯರಿಗೆ ಸುಗ್ರೀವನ ಸಂದೇಶವನ್ನು ತಲುಪುವಂತೆ ಮಾಡಿ ಅಂತ ಹೇಳಿ ಕಳಿಸ್ತಾನೆ. ಹನುಮಂತನಿಂದ ನೇಮಿಸಲ್ಪಟ್ಟ ಕಪಿಮುಖ್ಯರು ತ್ವರೆ ಮಾಡಿ ಅಲ್ಲಿಂದ ಹೊರಡ್ತಾರೆ. ಆಕಾಶ ಮಾರ್ಗವಾಗಿ ಪ್ರಯಾಣವನ್ನು ಮಾಡುತ್ತಾ ಸಮುದ್ರ ತೀರಗಳಲ್ಲಿ, ಪರ್ವತಗಳಲ್ಲಿ, ಅರಣ್ಯಗಳಲ್ಲಿ, ಸರೋವರಗಳ ಪ್ರದೇಶಗಳಲ್ಲಿ ಸುತ್ತಾಡ್ತಾ ಅಲ್ಲಿದ್ದ ವಾನರರನ್ನ ಶ್ರೀರಾಮನ ಸಹಾಯಾರ್ಥವಾಗಿ ಸುಗ್ರೀವನ ಬಳಿಗೆ ಬರುವಂತೆ ಪ್ರಚೋದಿಸ್ತಾರೆ. ಹೀಗೆ ಹನುಮಂತನಿಂದ ನೇಮಿಸಲ್ಪಟ್ಟಂಥ ಕಪಿವೀರರು ಎಲ್ಲರಿಗೂ ಸುದ್ದಿಯನ್ನು ಮುಟ್ಟಿಸಿ ಬರುವಾಗ ಹಿಂದೆ ಮಹೇಶ್ವರನ ಯಜ್ಞಕಾಲದ ಒಂದು ಮಹಾವೃಕ್ಷವನ್ನು ನೋಡ್ತಾರೆ. ಆ ಪುಣ್ಯತಮವಾದ ಹಿಮವತ್ ಪರ್ವತದಲ್ಲಿ ಹಿಂದೆ ಸರ್ವದೇವತೆಗಳು ಒಂದು ಸುಮನೋಹರವಾದ ಮಹೇಶ್ವರ ದೇವತಾಕವಾದ ಮಹಾಯಜ್ಞವೊಂದನ್ನು ಮಾಡಿಸಿರ್ತಾರೆ. ಆ ಯಜ್ಞವನ್ನು ಮಾಡಿಸಿದ್ದಂಥ ಸ್ಥಳದಲ್ಲಿ ಒಂದು ಮಹಾವೃಕ್ಷವಿರುತ್ತೆ. ಪಾಯಸಗಳಿಂದಲೇ ಹುಟ್ಟಿದ್ದ ಅಮೃತರಸದಂತೆ ರುಚಿಕರವಾಗಿದ್ದ ಫಲಗಳನ್ನು, ಗೆಡ್ಡೆ ಗೆಣಸುಗಳನ್ನು ವಾನರರು ನೋಡ್ತಾರೆ. ಹೋಮ ದ್ರವ್ಯಗಳ ಆಶ್ರಯದಿಂದಲೇ ಹುಟ್ಟಿದ್ದಂತಹ ದಿವ್ಯವಾದ ಆ ಫಲಮೂಲಗಳನ್ನು ಯಾರಾದರೂ ಒಮ್ಮೆ ಸೇವಿಸಿದ್ರೆ ಅವನು 1 ಮಾಸದವರೆಗೆ ತೃಪ್ತನಾಗಿರ್ತಾನೆ. ಅಂದರೆ 1 ತಿಂಗಳವರೆಗೆ ಅವನಿಗೆ ಬೇರೆ ಆಹಾರವೇ ಬೇಕಾಗ್ತಿರಲಿಲ್ಲ. ಅಂತಹ ಕಂದ ಮೂಲ ಫಲಗಳನ್ನೇ ತಿಂದು ಜೀವಿಸುತ್ತಿದ್ದ ಕಪಿನಾಯಕರು ಅಲ್ಲಿದ್ದ ಗೆಡ್ಡೆ ಗೆಣಸುಗಳನ್ನು, ಫಲಗಳನ್ನು, ಸಂಜೀವಿನಿಯೇ ಮೊದಲಾದ ದಿವ್ಯೌಷಧ ಮೂಲಿಕೆಗಳನ್ನು ಸಂಗ್ರಹಿಸಿಕೊಂಡು ಹಾಗೆ ಆ ಯಜ್ಞ ಭೂಮಿಯಲ್ಲಿದ್ದ ಸುಗಂಧಯುಕ್ತವಾದ ಪುಷ್ಪಗಳನ್ನು ಸುಗ್ರೀವನಿಗೆ ಸಂತೋಷವನ್ನುಂಟು ಮಾಡೋ ಸಲುವಾಗಿ ಸಂಗ್ರಹಿಸಿಕೊಂಡು ಬರ್ತಾರೆ. ಹನುಮಂತ ಕಳಿಸಿದಂಥ ಎಲ್ಲ ವಾನರರು ಪ್ರಪಂಚದಲ್ಲಿದ್ದ ಎಲ್ಲ ವಾನರರನ್ನ ಶೀಘ್ರವಾಗಿ ರಾಮನ ಬಳಿಗೆ ಬರುವಂತೆ ಪ್ರಚೋದಿಸಿ ಪ್ರಯಾಣ ಹೊರಟ ವಾನರರ ಮುಂಭಾಗದಲ್ಲಿ ತಾವು ಹೊರಡ್ತಾರೆ. ಶೀಘ್ರಗಾಮಿಗಳಾಗಿದ್ದ ಅವರು ಮತ್ತೆ ಸುಗ್ರೀವನ ಬಳಿಗೆ ಹೋಗಿ ಅವನಿಗೆ ತಂದಿದ್ದಂತಹ ಫಲ ಮೂಲಗಳನ್ನು, ಔಷಧಿ ಲತೆಗಳನ್ನು ವಿನೀತರಾಗಿ ಅವನಿಗೆ ಕೊಟ್ಟು ನಿನಗೆ ಕಾಣಿಕೆಯನ್ನಾಗಿ ತಂದಿದ್ದೀವಿ ಅಂತ ಹೇಳ್ತಾರೆ. ಇದರಿಂದ ಸಂತೋಷಗೊಂಡಂಥ ಸುಗ್ರೀವ ಬಂದಂಥ ಎಲ್ಲರನ್ನ ಸಂತೈಸಿ ಒಳ್ಳೆಯ ಮಾತುಗಳನ್ನಾಡಿ ಅವರನ್ನು ಪ್ರಸನ್ನಗೊಳಿಸ್ತಾನೆ. ಇದೆಲ್ಲವನ್ನ ನಿಂತು ನೋಡ್ತಿದ್ದಂಥ ಲಕ್ಷ್ಮಣ ಸುಗ್ರೀವನಿಗೆ ಹೇಳ್ತಾನೆ, ನೀನು ಈಗಲೇ ಕಿಷ್ಕಿಂಧೆಯಿಂದ ರಾಮನಿರುವಲ್ಲಿಗೆ ಹೊರಡು ಅಂತ ಹೇಳ್ತಾನೆ. ಸುಗ್ರೀವ ಆಯ್ತು ಅಂತ ಹೇಳಿ ಅಲ್ಲಿದ್ದ ಕೆಲವು ಕಪಿನಾಯಕರಿಗೆ ಪಲ್ಲಕ್ಕಿಯನ್ನು ಸಿದ್ಧಪಡಿಸಿ ಅಂತ ಹೇಳಿ ಲಕ್ಷ್ಮಣನನ್ನ ಪಲ್ಲಕ್ಕಿಯಲ್ಲಿ ಕೂರಿಸಿ ಅವನು ಕೂತ್ಕೊಂಡು ರಾಮನಿದ್ದ ಪ್ರಸವಣಗಿರಿಯ ಪರ್ವತಕ್ಕೆ ಬರ್ತಾರೆ. ಲಕ್ಷ್ಮಣ ಮತ್ತು ಸುಗ್ರೀವ ಹೊರಟಂಥ ಪಲ್ಲಕ್ಕಿಯ ಹಿಂಭಾಗ ಮತ್ತು ಮುಂಭಾಗದಲ್ಲಿ ಅತ್ಯಂತ ಬಲಿಷ್ಠರಾಗಿದ್ದಂಥ ಕಪಿನಾಯಕರಿಂದ ಸುತ್ತುವರಿಯಲ್ಪಟ್ಟು ಆದಷ್ಟು ಬೇಗ ಪ್ರಸವಣಗಿರಿಯ ಪರ್ವತಕ್ಕೆ ಹೋಗಿ ಸೇರ್ತಾರೆ. ರಾಮನನ್ನು ನೋಡಿದಂಥ ಸುಗ್ರೀವ ಪಲ್ಲಕ್ಕಿಯಿಂದಿಳಿದು ರಾಮನನ್ನು ಕಂಡು ಅವನ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾನೆ. ಅವನು ಮಾಡಿದಂತೆ ಬಂದಿದ್ದ ಕಪಿವೀರರು ಕೂಡ ಅವನಂತೆಯೇ ರಾಮನಿಗೆ ನಮಸ್ಕಾರವನ್ನು ಮಾಡ್ತಾರೆ. ತನ್ನ ಪಾದಗಳಿಗೆರಗಿದ್ದಂಥ ಸುಗ್ರೀವನನ್ನ ರಾಮ ಏಳಿಸ್ತಾನೆ. ಏಳಿಸ್ಬಿಟ್ಟು, ಸುಗ್ರೀವ,
ಧರ್ಮವನ್ನ ಅರ್ಥವನ್ನ ಬಿಟ್ಟು ಕಾಮದಲ್ಲಿಯೇ ಆಸಕ್ತನಾಗಿರುವವನು, ಜೊತೆಗೆ ಮರದ ಮೇಲೆ ಮಲಗಿ ನಿದ್ರಿಸುವವನು ಎಚ್ಚರದಪ್ಪಿ ಕೆಳಕ್ಕೆ ಬೀಳುವಂತೆ ಪತಿತನಾಗ್ತಾನೆ. ಶತ್ರುಗಳ ವಧೆಯಲ್ಲಿ ನಿರತನಾದ, ಮಿತ್ರನನ್ನು ಸಂಗ್ರಹಿಸುವುದರಲ್ಲಿ ಆಸಕ್ತನಾಗಿರುವ, ಧರ್ಮಾರ್ಥ ಕಾಮಗಳನ್ನು ಯಥಾಯೋಗ್ಯವಾದ ಕಾಲದಲ್ಲಿ ಉಪಭೋಗಿಸುವ ರಾಜ ರಾಜಧರ್ಮದಿಂದ ಸಂಪನ್ನನಾಗ್ತಾನೆ. ಸುಗ್ರೀವ, ಕಾರ್ಯವನ್ನು ಮಾಡಬೇಕಾದ ಕಾಲವೇಗ ಸನ್ನಿಹಿತವಾಗಿದೆ. ಕಪಿ ಮುಖ್ಯರೊಡನೆಯೂ ಮತ್ತು ಮಂತ್ರಿಗಳೊಡನೆ ಸೇರಿ ಕಾರ್ಯದ ವಿಧಾನವನ್ನು ಸಮಾಲೋಚಿಸು ಅಂತ ಹೇಳ್ತಾನೆ. ಆಗ ಸುಗ್ರೀವ ಯಥಾಯೋಗ್ಯವಾಗಿ ರಾಮನಿಗೆ ಉತ್ತರಿಸ್ತಾನೆ. ರಾಘವ, ನನ್ನ ಸಂಪತ್ತು ಕೀರ್ತಿಗಳು ಹಾಳಾಗಿತ್ತು, ಶಾಶ್ವತವಾಗಿ ರಾಜ್ಯವೂ ಕೈಬಿಟ್ಟು ಹೋಗಿತ್ತು. ನಿನ್ನ ಅನುಗ್ರಹದಿಂದ ಎಲ್ಲ ನನಗೆ ಪುನಃ ಲಭಿಸಿದೆ. ಈಗ ನೀನು ಮಾಡಿದ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡುವಂಥ ಸಮಯ ಬಂದಿದೆ. ಹಾಗಾಗಿ ಎಲ್ಲ ವಾನರರನ್ನ ಇಲ್ಲಿಗೆ ಕರೆತರುವಂತೆ ಹೇಳಿದ್ದೇನೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಎಲ್ಲ ಕಪಿವೀರರು ಬರ್ತಾರೆ. ಇನ್ನು ನಮ್ಮ ಕೆಲಸ ಸುಲಭ ಆಗುತ್ತೆ ಅಂತ ಹೇಳ್ತಾನೆ. ಅದನ್ನು ಕೇಳಿ ರಾಮನಿಗೆ ತುಂಬ ಸಂತೋಷವಾಗುತ್ತೆ. ಹಾಗೆ ಸುಗ್ರೀವನನ್ನು ಕೂಡ ನೀನು ಕಾರ್ಯ ಮಾಡುವುದರಲ್ಲಿ ಉನ್ನತನಾಗಿದ್ದೀಯಾ ಅಂತ ಅವನನ್ನು ಕೂಡ ಪ್ರಶಂಸೆ ಮಾಡ್ತಾನೆ. ಹೀಗೆ ಶ್ರೀರಾಮ ಮತ್ತು ಸುಗ್ರೀವ ಮಾತನಾಡುತ್ತಿದ್ದ ವೇಳೆಯಲ್ಲಿ ಸೂರ್ಯನ ಉಷ್ಣವಾಗಿಯೂ ಮತ್ತು ಪ್ರಖರವಾಗಿಯೂ ಇದ್ದ ಪ್ರಭೆಯನ್ನು ಕೂಡ ಮುಚ್ಚುವಂಥ ಧೂಳು ಸರ್ವತ್ರ ವ್ಯಾಪಿಸಿಕೊಳ್ಳುತ್ತೆ. ಹಾಗೆ ಹುಟ್ಟಿದ ಧೂಳಿನಿಂದ ಎಲ್ಲ ದಿಕ್ಕುಗಳಲ್ಲಿ ಕತ್ತಲು ಕವಿಯುತ್ತೆ. ಶೈಲ, ವನ, ಕಾನನಗಳಿಂದ ಕೂಡಿರುವ ಭೂಮಿಯು ಕೂಡ ನಡುಗು ಹೋಗುತ್ತೆ. ಸ್ವಲ್ಪ ಹೊತ್ತಿನಲ್ಲೇ ಪರ್ವತೋಪಮರಾದ ಹರಿತವಾದ ಕೋರೆ ಹಲ್ಲುಗಳನ್ನು ಹೊಂದಿದ್ದ ಮಹಾಬಲರಾದ ಅಸಂಖ್ಯಾತ ಕಪಿಶ್ರೇಷ್ಠರಿಂದ ಆ ಅಖಂಡ ಭೂಮಂಡಲವು ತುಂಬಿ ಹೋಗುತ್ತೆ. ನಿಮಿಷ ಮಾತ್ರದಲ್ಲಿ ನದಿ ತೀರಗಳಲ್ಲಿ, ಪರ್ವತ ಪ್ರದೇಶಗಳಲ್ಲಿ, ಸಮುದ್ರ ತೀರ ಪ್ರದೇಶಗಳಲ್ಲಿ ವಾಸ ಮಾಡ್ತಿದ್ದಂತಹ ಮಹಾಬಲರಾದ, ಮೇಘದಂತೆ ಘರ್ಜನೆ ಮಾಡುತ್ತಿದ್ದ ಕಪಿಶ್ರೇಷ್ಠರಿಂದಲೂ, ವನವಾಸಿಗಳಾದ ಬಾಲಸೂರ್ಯನ ಬಣ್ಣದಿಂದ ಕೂಡಿದ್ದ ಕಪಿಮುಖ್ಯರಿಂದಲೂ, ಚಂದ್ರನಂತೆ ಬೆಳ್ಳಗಿದ್ದ ಕಪಿಗಳಿಂದ, ಪದ್ಮದ ಕುಸುರಿನ ಬಣ್ಣವಿದ್ದ ಕಪಿಗಳಿಂದಲೂ, ಮೇರು ಪರ್ವತದಲ್ಲಿದ್ದ ಶ್ವೇತ ಕಪಿಗಳಿಂದಲೂ ಆ ಭೂಭಾಗವೆಲ್ಲ ತುಂಬ ಹೋಗುತ್ತೆ. ಆ ವಾನರ ಸೇನೆ ಹೇಗಿತ್ತು ಅಂದರೆ, ನಾವು ಹೇಳ್ತೀವಿ ರಾಮನಿಗೆ ವಾನರ ಸೇನೆ, ಕೋಟ್ಯಾನುಕೋಟಿ ವಾನರ ಸೇನೆ ಸಹಾಯ ಮಾಡ್ತು ಸೀತೆಯನ್ನು ಕರ್ಕೊಂಡು ಬರೋದಕ್ಕೆ, ರಾಮ ಸೇತುವೆಯನ್ನು ಕಟ್ಟೋದಕ್ಕೆ ಅಂತ. ಆದರೆ ಯಾರ್ಯಾರು ಎಷ್ಟೆಷ್ಟು ಕಪಿವೀರರನ್ನು ಹೊಂದಿದ್ರು ಅಂದರೆ, ಶತಬಲಿ ಅನ್ನೋ ಮಹಾವೀರ 10,000 ಕೋಟಿ ವಾನರರನ್ನು ಕರೆತರ್ತಾನೆ. ತಾರೆಯ ತಂದೆಯಾದಂಥ ಸುಷೇಣನ 1,000 ಕೋಟಿ ವಾನರರನ್ನು, ರುಮೆಯ ತಂದೆ ತಾರ 1,000 ಕೋಟಿ ವಾನರರನ್ನು, ಹನುಮಂತನ ತಂದೆಯಾದ ಕೇಸರಿ ಅನೇಕ 1,000 ಕೋಟಿ ವಾನರರನ್ನು ಕರೆತರ್ತಾನೆ. ಗೋಲಾಂಗುಲಗಳ ರಾಜನಾದಂಥ ಗವಾಕ್ಷ 1,000 ಕೋಟಿ ವಾನರರನ್ನು ಕರೆತರ್ತಾನೆ. ಕರಡಿಗಳ ಅಧಿಪತಿಯಾದ ಧೂಮ್ರ 2,000 ಕೋಟಿ ಕರಡಿಗಳನ್ನು ಕರ್ಕೊಂಡು ಬರ್ತಾನೆ. ಪನಸನೆಂಬ ವಾನರ ಅಧಿಪತಿ 3 ಕೋಟಿ ವಾನರರನ್ನು, ನೀಲನೆಂಬುವನು 10,000 ಕೋಟಿ ವಾನರರನ್ನು, ಗಯ 5 ಕೋಟಿ ವಾನರರನ್ನು, ದರಿಮುಖ ಅನ್ನೋ ಕಪಿವೀರ 1,000 ಕೋಟಿ, ಅಶ್ವಿನಿ ದೇವತೆಗಳ ಪುತ್ರರಾದಂಥ ಮೈಂದ, ದ್ವಿವಿಧರ ಅನ್ನೋ ವಾನರರು ಕೋಟಿ ಕೋಟಿ ವಾನರರನ್ನು, ಗಜನೆಂಬುವನು 3 ಕೋಟಿ ವಾನರರನ್ನು, ಜಾಂಬವಂತ, ಕರಡಿಗಳ ರಾಜನಾದಂಥ ಜಾಂಬವಂತ 10,000 ಕೋಟಿ ಕರಡಿಗಳನ್ನು ಕರ್ಕೊಂಡು ಬರ್ತಾನೆ. ರುಮಣ್ವಂತ ಅನ್ನೋನು 100 ಕೋಟಿ ವಾನರರನ್ನು, ಗಂಧಮಾದನ ಅನ್ನೋನು ಕೋಟಿ ವಾನರರನ್ನು, ಅಂಗದ ಕೂಡ ಶತಶಂಕು, ಕೋಟಿಗಳಿಗಿಂತಲೂ ಅತ್ಯಂತ ಅಧಿಕ ಶತಶಂಕು ಕೋಟಿ ವಾನರರನ್ನು ಕರ್ಕೊಂಡು ಬರ್ತಾನೆ. ತಾರ 5 ಕೋಟಿ ವಾನರರನ್ನು, ಇಂದ್ರಜಾನು ಅನ್ನೋ ಅಧಿಪತಿ 11 ಕೋಟಿ ವಾನರರನ್ನು, ರಂಭ ಅನ್ನುವನು 100 ಕೋಟಿ ವಾನರರನ್ನು, ದುರ್ಮುಖ 2 ಕೋಟಿ, ಹನುಮಂತ 1,000 ಕೋಟಿ ವಾನರರನ್ನು, ನಲ 1,100 ಕೋಟಿ ವಾನರರನ್ನು, ದದಿಮುಖ ಅನ್ನೋನು 100 ಕೋಟಿ ವಾನರರನ್ನು. ಹೀಗೆ ಒಬ್ಬೊಬ್ಬರು ಕೋಟ್ಯಾನುಕೋಟಿ ವಾನರರನ್ನು ಕರ್ಕೊಂಡು ಬಂದು ಆ ಭೂಮಂಡಲವನ್ನು ತುಂಬಿಸ್ಬಿಡ್ತಾರೆ. ಇದನ್ನೆಲ್ಲ ನೋಡಿದಂಥ ರಾಮ, ಲಕ್ಷ್ಮಣ, ಸುಗ್ರೀವರು ಕೂಡ ಒಂದು ಕ್ಷಣ ಆಶ್ಚರ್ಯಚಕಿತರಾಗ್ತಾರೆ. ಒಬ್ಬೊಬ್ಬರು ಒಂದೊಂದು ಪಂಗಡ ಕೂಡ ಒಂದೊಂದು ರೀತಿ, ಒಂದೊಂದು ಪಂಗಡ ಕೂಡ ಅಷ್ಟೇ ಬಲಿಷ್ಠರಾಗಿರ್ತಾರೆ, ನೋಡೋದಕ್ಕೂ ಕೂಡ ಅಷ್ಟೇ ವ್ಯತ್ಯಾಸ ಇರುತ್ತೆ ಅವರಲ್ಲಿ. ಆದರೂ ಅಷ್ಟು
ಅಷ್ಟು ವಾನರರನ್ನು ನೋಡಿ ಸುಗ್ರೀವ ಸಂತೃಪ್ತನಾಗ್ತಾನೆ. ರಾಮನಿಗೆ ಹೇಳ್ತಾನೆ, ನೋಡು ರಾಮ, ಇಷ್ಟು ಕೋಟ್ಯಾನುಕೋಟಿ ವಾನರರು ಬಂದಿದ್ದಾರೆ, ನೋಡು ಇವರನ್ನೆಲ್ಲ ನೋಡ್ತಿದ್ರೆ ನಾನು ನಿಜವಾಗಿಯೂ ರಾವಣನನ್ನು ಗೆದ್ದಂತೆ ಭಾವನೆ ನನಗೆ ಮೂಡ್ತಾ ಇದೆ ನೋಡು ಅಂತ ಹೇಳ್ತಾನೆ. ರಾಮನು ಕೂಡ ಆಶ್ಚರ್ಯಚಕಿತವಾಗಿ ಆ ವಾನರ ಸೇನೆಯನ್ನು ನೋಡಿ ಸಂತುಷ್ಟನಾಗಿದ್ದಾನೆ. ಮತ್ತೆ ಬಂದಿದ್ದಂಥ ಕಪಿಮುಖ್ಯರು ಕೂಡ ಕೆಲವರು ಬಂದು ಸುಗ್ರೀವನನ್ನ ಮಾತಾಡಿಸ್ತಿದ್ದಾರೆ. ಸುಗ್ರೀವ ಕೂಡ ಕೆಲವರನ್ನ ರಾಮನಿಗೆ ಪರಿಚಯ ಮಾಡಿಸ್ತಿದ್ದಾರೆ, ಎಲ್ರಿಗೂ ಕೂಡ ಮಾತನಾಡಿಸ್ತಿದ್ದಾರೆ. ಕೊನೆಗೆ ಕೆಲವರು ಅಲ್ಲೇ ನಿಂತಿದ್ದಾರೆ, ಕೆಲವರು ಹೊರಟೋಗ್ತಾರೆ ಅವರ ಗುಂಪಿನ ಕಡೆ. ನಂತರ ಸುಗ್ರೀವ ಎಲ್ರಿಗೂ ಆಜ್ಞೆಯನ್ನು ಹೊರಡಿಸಿದ್ದಾನೆ. ಕಪಿಮುಖ್ಯರಿಗೆ, ಬಂದಂಥ ನೀವುಗಳೆಲ್ಲರೂ ರಾಮನ ಸಹಾಯಾರ್ಥವಾಗಿ ಬಂದಿದ್ದೀರಿ. ಹಾಗಾಗಿ ಪರ್ವತಗಳಲ್ಲಿ, ಚಿಲುಮೆಗಳಿರುವ ಪ್ರದೇಶಗಳಲ್ಲಿ, ಅರಣ್ಯಗಳಲ್ಲಿ ಸಾಧ್ಯವಾಗುವ ಹಾಗೆ ಎಲ್ಲ ಕಡೆಗಳಲ್ಲಿ ನಿಮ್ಮ ಸೈನ್ಯಗಳನ್ನು ಸರ್ವರಿಗೂ ಸುಖವಾಗುವ ರೀತಿಯಲ್ಲಿ ನೆಲೆಗೊಳಿಸಿ ಅಂತ ಹೇಳ್ತಾನೆ. ಮುಂದಿನ ನಡೆ ಏನಾಗಿತ್ತು? ಕೋಟ್ಯಾನಿಕೋಟಿ ವಾನರರು ಈಗ ಬಂದು ಸೇರಿದ್ದಾರೆ. ಮುಂದೇನಾಯಿತು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಇಲ್ಲಿಗೆ ಕಿಷ್ಕಿಂಧ ಕಾಂಡದ 37, 38 ಮತ್ತು 39ನೇ ಸ್ವರ್ಗ ಮುಗಿಯುತ್ತೆ.